ಖಂಡಿತವಾಗಿ ಇವತ್ತು ಏನು ಕಾಕ್ರೋಚ್ ಜನತಾ ಚಳವಳಿ ನಡೀತಾ ಇದೆ ಇಡೀ ದೇಶದಾದ್ಯಂತ, ಈ ಒಂದು ಚಳವಳಿಯನ್ನು ಬೆಂಬಲಿಸಿ ನಾವು ಇವತ್ತು ಮೈಸೂರಿನ ಪ್ರಗತಿಪರ ಹೋರಾಟಗಾರರು, ದಲಿತ ಸಂಘಟನೆಗಳು ಮತ್ತು ವಿದ್ಯಾರ್ಥಿ ಯುವಜನರೆಲ್ಲ ಸೇರಿ ಆ ಒಂದು ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸ್ತಿದ್ದೀವಿ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರಗಳಿರ್ಬೋದು, ವಿದ್ಯಾರ್ಥಿ ಯುವಜನರನ್ನ ದಿಕ್ತಪ್ಪಿಸುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಯಾಕೆ ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳು ಅವರ ವಿದ್ಯಾಭ್ಯಾಸವನ್ನು ಮುಗಿಸ್ಕೊಂಡು ಉದ್ಯೋಗವನ್ನು ಹರಿಸಿ ಸರ್ಕಾರಿ ಉದ್ಯೋಗದಲ್ಲಿ ನಾವು ಪಾಲ್ದಾರಿಕೆಯನ್ನು ಪಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಹೊರಟಾಗ ಅವರಿಗೆ ಉದ್ಯೋಗವನ್ನು ನೀಡದೆ ಅವರನ್ನು ಬೀದಿಯಲ್ಲಿ ನಿಲ್ಲುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾವೆ. ಉದ್ಯೋಗವನ್ನು ಕೇಳಿದ್ರೆ ವರ್ಷಕ್ಕೆ 2 ಕೋಟಿ ಉದ್ಯೋಗವನ್ನು ಕೊಡ್ತೀನಿ ಅಂತ ಹೇಳಿದಂಥ ಮಾನ್ಯ ಪ್ರಧಾನಮಂತ್ರಿಗಳು ಉದ್ಯೋಗವನ್ನು ಕೇಳಲಿಕ್ಕೆ ಹೊರಟಾಗ ಪಕೋಡವನ್ನು ಮಾರಿ ಅಂತೇಳಿ ವಿದ್ಯಾರ್ಥಿಗಳನ್ನು ಒಂದು ರೀತಿ ಕುಚೇಷ್ಟೆ ರೀತಿಯಲ್ಲಿ ಮಾತನಾಡ್ತಾರೆ. ಇವರ ಎಲ್ಲ ಒಂದು ದ್ವಂದ್ವ ನಿಲುವುಗಳಿಗೆ ವಿದ್ಯಾರ್ಥಿ ಯುವಜನರು ಮತ್ತು ಏನು ಜೆನ್ಜಿ ಯುಗ ಇದೆ ಇವರು ಉತ್ತರವನ್ನು ಕೊಡಬೇಕಾಗಿತ್ತು. ಕಳೆದ ತಿಂಗಳುಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ, ಇನ್ಸ್ಟಾಗ್ರಾಮ್ಗಳಲ್ಲಿ, ಫೇಸ್ಬುಕ್ಗಳಲ್ಲಿ ಈ ಒಂದು ಕಾಕ್ರೋಚ್ ಅನ್ನುವಂಥ ಯುವ ಜನತೆಯ ಒಕ್ಕೂಟ ಸುಮಾರು ಲಕ್ಷ ಫಾಲೋವರ್ಸ್ಗಳನ್ನು ಸೃಷ್ಟಿ ಮಾಡಿಕೊಂಡು, ಕೋಟಿ ಫಾಲೋವರ್ಸ್ಗಳನ್ನ ಸೃಷ್ಟಿ ಮಾಡಿಕೊಂಡು ಈ ಒಂದು ಸರ್ಕಾರದ ನಿಲುವುಗಳನ್ನ ವಿರೋಧಿಸ್ತಾ ಬರ್ತಾ ಇದೆ. ಹಾಗಾಗಿ ಇವತ್ತು ದೇಶದಾದ್ಯಂತ ಈ ಒಂದು ಸರ್ಕಾರದ ಧೋರಣೆಗಳನ್ನು ಮತ್ತು ಏನು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಯುವಜನತೆಯನ್ನು, ನಿರುದ್ಯೋಗಿ ಯುವಜನತೆಯನ್ನು ಕಾಕ್ರೋಚ್ ಎನ್ನುವಂಥ ಮಾತುಗಳನ್ನು ಹೇಳಿದ್ರು. ಹೌದು, ನಾವು ಕಾಕ್ರೋಚ್ಗಳು. ಈ ಒಂದು ಸಮಸ್ಯೆಗಳನ್ನು, ನಿರುದ್ಯೋಗದ ಸಮಸ್ಯೆಯನ್ನು, ಬಡತನದ ಸಮಸ್ಯೆಯನ್ನು ಹೋಗಲಾಡಿಸ್ಲಿಕ್ಕೆ ಉಟ್ಕೊಂಡಿರ್ತಕ್ಕಂಥ ಕಾಕ್ರೋಚ್ಗಳು. ಯುವಜನರು ಇನ್ನು ಮುಂದೆ ಎಚ್ಚೆತ್ತುಕೊಳ್ಬೇಕು. ಸರ್ಕಾರದ ದ್ವಂದ್ವ ನಿಲುವುಗಳನ್ನು, ಸರ್ಕಾರದ ಭ್ರಷ್ಟ ನಿಲುವುಗಳನ್ನು ಪ್ರಶ್ನೆ ಮಾಡಬೇಕು. ವಿದ್ಯಾರ್ಥಿ ಯುವಜನರು ಪ್ರಶ್ನೆ ಮಾಡಿದಾಗ ಮಾತ್ರ ಈ ಸರ್ಕಾರಗಳಿಗೆ ಎಚ್ಚರಿಕೆಯನ್ನು ನೀಡಿದಂಗಾಗುತ್ತೆ ಅಂತೇಳಿ ನಾನು ಹೇಳ್ತೀನಿ.